ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಹೊಸ ಥರದ ಮಸಾಲ ಅಥವಾ ಕರಿ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೀವೂ ಖಂಡಿತ ಮಾಡಿರ್ತೀರ. ನಾನು ಸ್ವಲ್ಪ ತುಂಬಾ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ರೀತಿಯಲ್ಲಿ ಒಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಈ ಒಂದು ಕಡಾಯಿಯನ್ನು ಅಂದರೆ ಚಿಕ್ಕ ಕಡಾಯಿಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ. ಅದಕ್ಕೆ ನಾನಿಲ್ಲಿ 1 ಗ್ಲಾಸ್ ಆಗಷ್ಟು ನೀರನ್ನು ಹಾಕಿದ್ದೀನಿ. ಈ ನೀರು ಕುದಿ ಬರಲಿ ರೀ. ನೋಡಿರಿ, ಈಗ ನೀರು ಕುದಿ ಬಂದದ. ಇದಕ್ಕೆ ನಾನು 2 ಒಣಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಇದು ಬ್ಯಾಡಗೆ ಮೆಣಸಿನ್ಕಾಯಿ, ಏನು ಖಾರ ಇಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪಲ್ಲ, ಅದರ ಕಡ್ಡಿಯನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಈ ರೀತಿ ಇದು ಕಡ್ಡಿ ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ. 2 ಟೊಮ್ಯಾಟೋನ ಹಾಕ್ತಾಯಿದ್ದೀನಿ. ನೋಡಿ, ಇದು ಹೈ ಫ್ಲೇಮಲ್ಲಿನೇ ಒಂದು 2 ನಿಮಿಷ ಕುದೀಲಿ ರೀ. ನೋಡಿರಿ, ಈಗ 2 ನಿಮಿಷ ಆಗ್ಯದ್ರಿ. ಇವು ಟೊಮ್ಯಾಟೊ ಮೆಣಸಿನ್ಕಾಯಿ ಎಲ್ಲನೂ ಕುದ್ದು ತುಂಬಾ ಸಾಫ್ಟ್ ಆಗ್ಯದ್ರಿ. ಈ ಗ್ಯಾಸನ್ನು ನಾನು ಆಫ್ ಮಾಡ್ತೀನಿ. ಇದನ್ನೊಂದು ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಡ್ತೀನಿ ರೀ. ಆರಿದ ಮೇಲೆ ಗ್ರೈಂಡ್ ಮಾಡ್ಕೊತೀನಿ ರೀ. ಈಗ ಇನ್ನೊಂದು ಬೌಲ್ಗೆ ನಾನು 1 ಬಟ್ಲಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಚಿಕ್ಕ ಬಟ್ಲಿನಿಂದನೇ ತೊಗೊಂಡಿದ್ದೀನಿ. ಇದಕ್ಕೊಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಅಜ್ವಾನನ್ನು ಹಾಕ್ತಾಯಿದ್ದೀನಿ. 1 ಚಿಟಿಕೆ ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೀಗ ಮಿಕ್ಸ್ ಮಾಡೋಣ್ರಿ. ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಇಲ್ಲಿ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ್ರಿ. ಯಾವುದೇ ರೀತಿ ಗಂಟುಗಳು ಆಗಬಾರ್ದು. ಒಮ್ಮೆಲೆ ನೀರು ಹಾಕೋಬೇಡ್ರಿ, ಸ್ವಲ್ಪ ಹಾಕೊಂಡ್ರಿ. ತುಂಬ ತೆಳು ಇರಬಾರ್ದು, ತುಂಬ ಗಟ್ಟಿ ಇರಬಾರ್ದು. ನಾನು ನಿಮಗೆ ತೋರಿಸ್ತೀನಿ. ಹಿಟ್ಟು ಈ ಥರ ಇರ್ಬೇಕು ರೀ. ನೋಡಿ, ಇಷ್ಟಿದ್ರೆ ಸಾಕ್ರಿ. ಇದನ್ನು ಒಂದು 5 ನಿಮಿಷ ತೆಗೆದು ಅನ್ಕತಕ್ಕ ಸೈಡಿಗೆ ಇಡ್ತಾಯಿದ್ದೀನಿ ರೀ. ನಾನು ಈಗ ಒಂದು ಪ್ಯಾನ್ಗೆ 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯಲಿ ರೀ. ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಸಾಸಿವೆ, ಅಂದರೆ 1/4 ಟೀ ಸ್ಪೂನ್ ಹಾಕ್ರಿ. ಒಂದು ಅರ್ಧ ಜೀರಿಗೆ, ಸಾಸಿವೆ ಜೀರಿಗೆ ಫ್ರೈ ಆಗಲಿ ರೀ. ಇವು ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು. ಇಲ್ಲಿ ನಾನು 1 ಹಸಿಮೆಣ್ಸಿನ್ಕಾಯಿ, 4 ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಹಸಿ ಶುಂಠಿಯನ್ನು ಈ ರೀತಿ ಕುಟ್ಟಿ ಹಾಕ್ತಾಯಿದ್ದೀನಿ. ಫ್ಲೇವರು ಚೆನ್ನಾಗಿ ಬರುತ್ತೆ ಅಂಥೇಳಿ. ಇಲ್ಲಾಂದ್ರೆ ನೀವು ಒಂದು ಅರ್ಧ ಸ್ಪೂನ್ ಆಗಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಬೋದು. ಹಸಿಮೆಣ್ಸಿನ್ಕಾಯಿ ಬೇಡ ಅಂದ್ರೆ ಅದನ್ನು ಸ್ವಲ್ಪ ಹಸಿ ವಾಸನೆ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ್ರಿ ಚೆನ್ನಾಗಿ. ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟೇನೆ. ಈಗ ನೋಡಿರಿ, ಇಷ್ಟು ಫ್ರೈ ಆದರೆ ಸಾಕ್ರಿ. ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟು ಅರಿಶಿಣ ಪುಡಿ, ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರ್ ಹಾಕೀನಿ. ಹಸಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಾನು ಅರ್ಧ ಹಾಕಿದ್ದೀನಿ. ನೀವು ಹಸಿ ಮೆಣಸಿನ್ಕಾಯಿ ಹಾಕಿಲ್ಲ ಅಂದರೆ 1 ಸ್ಪೂನು ಹಾಕ್ಬೋದು. ಅದನ್ನು ಲೋ ಫ್ಲೇಮಲ್ಲಿಟ್ಟನೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿನಿ. ಈಗ ನಾನಿಲ್ಲಿ 3 ಪೊಟ್ಯಾಟೋನ ಬಾಯ್ಲ್ ಮಾಡಿಕೊಂಡು ಈ ಥರ ಸ್ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಗ್ರೇಟ್ ಮಾಡಿನೂ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೀಗ ಈ ಮಸಾಲೆ ಜೊತೆ ಮಿಕ್ಸ್ ಮಾಡೋಣ. ನೋಡ್ರಿ, ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗ್ಯದ. ಇದಕ್ಕೆ ನಾನಿನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈ ಕೊತ್ತಂಬರಿ ಸೊಪ್ಪನ್ನು ಇದರೊಳಗೆ ಮಿಕ್ಸ್ ಮಾಡೋಣ್ರಿ. ಈಗಿದು ಮಿಕ್ಸ್ ಆಗ್ಯದ್ರಿ. ಇದನ್ನು ನಾನು ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಡ್ತಾಯಿದ್ದೀನಿ. ಆರಿದ ಮೇಲೆ ಆಮೇಲೆ ಯೂಸ್ ಮಾಡ್ತೀನಿ ರೀ. ಇದು ಆರ್ಲಿ ರೀ ಸ್ವಲ್ಪ. ಈಗ ಮಿಕ್ಸರ್ ಜಾರಿಗೆ ಕುದಿಸಿಟ್ಕೊಂಡಿರುವಂಥ ಟೊಮ್ಯಾಟೊ ಮೆಣಸಿನ್ಕಾಯಿ ಎಲ್ಲ ಆರ್ಯದ್ರಿ. ಈಗ ಇದನ್ನು ಈ ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಗ್ರೇವಿಗಾಗಿ 2 ಸ್ಪೂನ್ ಆಗಷ್ಟು ಹುರಿದಿರುವ ಶೇಂಗಾನ ತೊಗೋತಾಯಿದ್ದೀನಿ. ನೀವು ಬೇಕಂದರೆ ಇಲ್ಲಿ 7ರಿಂದ 8 ಕಾಜುವನ್ನು ಹಾಕ್ಬೋದು. ಅದರ ಫ್ಲೇವರ್ ಮತ್ತು ಟೇಸ್ಟನ್ನು ಚೆನ್ನಾಗಿ ಬರ್ತದೆ. ಈಗ ಇದಕ್ಕೊಂಚು ಸ್ವಲ್ಪ ಒಂದು 2 ಸ್ಪೂನ್ ಆಗಷ್ಟು ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಆಗೋವರೆಗೂ ಗ್ರೈಂಡ್ ಮಾಡ್ತೀನಿ ರೀ. ನೋಡಿರಿ, ಇದು ಫೈನ್ ಪೇಸ್ಟಾಗಿ ಗ್ರೈಂಡು ಆಗ್ಯದ್ರಿ. ಆ ಮೆಣಸಿನ್ಕಾಯ್ದಿಂದ ಕಲರನ್ನು ತುಂಬಾ ಚೆನ್ನಾಗಿ ಬಂದೈತ್ರಿ. ಈಗ ಇದು ಪೊಟ್ಯಾಟೊ ಆರ್ಯದ್ರಿ. ಈಗ ನೋಡಿ, ಇದಕ್ಕೆ ನಾನು ಒಂದು ಸ್ವಲ್ಪ ಇಷ್ಟಿಷ್ಟೇ ಸ್ವಲ್ಪ ತೊಗೊಂಡು ಸಣ್ಣ ಬಾಲ್ ಸೈಜದಷ್ಟು ಉಂಡೆಗಳನ್ನಾಗಿ ಮಾಡಿ ಇಟ್ಕೋತೀನಿ ರೀ. ಈಗ ನೋಡಿ, ಇಷ್ಟು ಸಾಕು. ತುಂಬಾ ದಪ್ಪಗಿರೋದು ಬೇಡ. ಇನ್ನೊಂದನ್ನು ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ, ಒಮ್ಮೆಲೆ ನಾನು ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ರೀ. ಒಂದೇ ಸೈಜದ್ದು ಇಷ್ಟಿಷ್ಟೇ ಚಿಕ್ಕ ಮಾಡೀನಿ ರೀ. ತುಂಬಾ ದೊಡ್ಡ ಬೇಡ್ರಿ. ಇದನ್ನು ನಾನು ಆ ಕಡಲೆ ಹಿಟ್ಟನ್ನು ಏನು ನೆನೆಸಿನಲ್ರಿ ಅದರೊಳಗೆ ಡಿಪ್ ಮಾಡಿ ಫ್ರೈ ಮಾಡ್ತೀನಿ ರೀ. ಈಗ ಆಲ್ರೆಡಿ ನಾನು ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ. ನೋಡಿ, ಆ ಕಡಲೆ ಹಿಟ್ಟನ್ನು ನೆಂದದ. ಇದ್ರೊಳಗೆ ನಾನು ಸೋಡಾದು ಏನೂ ಹಾಕಿಲ್ಲ ರೀ.
ಇದ್ರೊಳಗೆ ಈ ಪೊಟ್ಯಾಟೊ ಬಾಲ್ಸ್ ಏನಿರ್ತಾವಲ್ರಿ ಇದ್ರೊಳಗೆ ಹಾಕ್ಕೊಳ್ಳೋಣ್ರಿ. ಇದು ಜಸ್ಟ್ ಸ್ವಲ್ಪ ಅದ್ರ ಮೇಲೆ ಕೋಟ್ ಆಗ್ಬೇಕು ಅಷ್ಟೇ ಸಾಕ್ರಿ. ಹೀಗಾಗಿ ನಾನು ತುಂಬ ಥಿಕ್ಕೂ ಇಲ್ಲ, ತುಂಬ ತೆಳುವಾಗಿನೂ ಹಿಟ್ ಮಾಡ್ಕೊಂಡಿಲ್ಲ. ಇಷ್ಟೇ ಕೋಟ್ ಆದ್ರೆ ಸಾಕ್ರಿ. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಇವನ್ನ ಫ್ರೈ ಮಾಡ್ಕೊಳ್ಳೋಣ್ರಿ. ನೋಡಿರಿ ಈಗ ಚೆನ್ನಾಗಿ ಫ್ರೈ ಆಗಲಿ ರೀ. ನೋಡಿರಿ ಈಗ ಇವು ಕರೆಕ್ಟಾಗಿ ಫ್ರೈ ಆಗಿ ರೆಡಿ ಆಗ್ಯಾವ್ರಿ. ಕಲರ್ನು ತುಂಬಾ ಚೆನ್ನಾಗಿ ಬಂದೈತಿ. ಒಂದು ಪ್ಲೇಟಿಗೆ ಹಾಕಿ ನಾನು ಇಟ್ಕೋತೇನೆ ರೀ. ಈಗ ಇನ್ನೊಂದು ಪ್ಯಾನ್ಗೆ ಈಗ ಅದಕ್ಕೆ ಗ್ರೇವಿಯನ್ನು ರೆಡಿ ಮಾಡ್ಕೋತೀನಿ ರೀ. ಅದಕ್ಕೆ 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆನ ಫ್ರೈ ಆಗಲಿ ರೀ. ಟೇಸ್ಟು ಮತ್ತು ಫ್ಲೇವರ್ಗಾಗಿ ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ. ನೀವು ಆಪ್ಷನಲ್ ಇದು ಬೇಕಂದ್ರೆ ಹಾಕೋರಿ, ಬೇಡಂದ್ರೂ ಬಿಡ್ಬೋದು. 1 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದನ್ನು ಬೇಕಂದ್ರೆ ಹಾಕ್ಬೋದು, ಬೇಡಂದ್ರೆ ಬಿಡ್ಬೋದು. ಇಲ್ಲಿ ಇನ್ನೊಂದು 3 ಬೆಳ್ಳುಳ್ಳಿ ಹೆಸರುಗಳನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತನ್ನು ಫ್ರೈ ಮಾಡ್ಕೊಂಡ್ರಿ. ನೋಡಿರಿ ಫ್ರೈ ಆದಮೇಲೆ ನಾನು 1 ಮೀಡಿಯಮ್ ಸೈಜದ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ಈರುಳ್ಳಿಯನ್ನು ಹಸಿ ವಾಸನೆ ಹೋಗೋವರೆಗೂ ಮತ್ತು ಗೋಲ್ಡನ್ ಕಲರ್ ಆಗೋವರೆಗೂ ಚೆನ್ನಾಗಿ ಬೇಯಿಸೋಣ್ರಿ. ನೋಡಿರಿ ಈಗ ಕರೆಕ್ಟಾಗಿದು ಬೇಯ್ದದ್ರಿ. ಇಷ್ಟು ಬೇಯ್ದ ನಾನು ಆ ಮಾಡ್ಕೊಂಡಿರುವಂಥ ಪೇಸ್ಟನ್ನು ಆ್ಯಡ್ ಮಾಡ್ತೀನಿ ರೀ. ಅದನ್ನು 1 ನಿಮಿಷ ಆಗಷ್ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ್ರಿ. ಈಗ ಇದು ಬೇಯ್ದಮೇಲೆ ಇನ್ನೊಂದು ಚಿಟಿಕೆ ಅರಿಶಿಣ, ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗಷ್ಟು ಕಸೂರಿ ಮೆಂತಿಯನ್ನು ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಇದು ಇಲ್ಲಾಂದ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೋದು. ಮಸಾಲೆಯನ್ನು ಎಲ್ಲ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಟನೆ ಮಿಕ್ಸ್ ಮಾಡಿ ಬೇಯಿಸೋಣ್ರಿ, ಇಲ್ಲಾಂದ್ರೆ ಅದು ಸೀದೋಗ್ತದೆ ರೀ. ಈಗಿದು ಮಿಕ್ಸ್ ಆಗಿ ರೆಡಿ ಆಗಿದೆ. ಇದಕ್ಕೆ ನಾನು ಅದೇ ಮಿಕ್ಸರ್ ಜಾರಿಗೆ ಹಾಕಿ 1 ಬಟ್ಲಷ್ಟು ನೀರನ್ನು ಸ್ವಲ್ಪ ಹಾಕಿ ಫಸ್ಟು ನೋಡ್ಕೊತೀನಿ ರೀ. ಗ್ರೇವಿ ನೀವು ನೋಡಿಕೊಂಡು ಮಾಡ್ಕೊರಿ. ತುಂಬಾ ತೆಳುವಾಗಬಾರ್ದು, ತುಂಬಾ ಗಟ್ಟಿಯಾಗಿರಬಾರ್ದು. ಅದಕ್ಕೆ ಅದನ್ನು ನೀರನ್ನು ನಾನು ಹಾಕಿದ್ದೀನಿ ರೀ. ಅಂದ್ರೆ ನಾನಿಲ್ಲಿ 1 ಬಟ್ಲಷ್ಟು ನೀರನ್ನು ಹಾಕಿದ್ದೀನಿ. ಇದೊಂದು ಸ್ವಲ್ಪ ಹೊತ್ತು ಕುದಿಲಿ ರೀ. ನಾನು ಇದನ್ನು ಒಂದು ಮುಚ್ಚಿ 1-2 ನಿಮಿಷ ಆಗಷ್ಟು ಲೋ ಫ್ಲೇಮಲ್ಲೇ ಬೇಯಿಸ್ತೀನಿ. ನೋಡಿ ಈಗ ಕುದಿನೂ ಬಂದದ, ಎಣ್ಣೆನೂ ಸ್ವಲ್ಪ ಸಪ್ರೇಟಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಬೇಯ್ದವ್ರಿ. ಈಗಿದು ಗ್ರೇವಿ ಅಂತೂ ರೆಡಿ ಆಗ್ಯದ ರೀ. ನೋಡಿ ಈಗ ಕರೆಕ್ಟಾಗಿ ಇದು ಗ್ರೇವಿ ರೆಡಿ ಆಗ್ಯದ ರೀ. ಇದನ್ನು ನಾನು ಹೆಂಗೆ ಸರ್ವ್ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಮತ್ತೀಗ ಕರೆಕ್ಟ್ ಕುದ್ದದ್ರಿ. ಗ್ಯಾಸನ್ನು ಆಫ್ ಮಾಡೀನಿ ನಾನು. ಈಗ ನೋಡಿ ಒಂದು ಬೌಲನ್ನು ತೊಗೊಂಡಿದ್ದೀನಿ. ಇದಕ್ಕೆ ಮಾಡ್ಕೊಂಡಿರುವಂಥ ಗ್ರೇವಿಯನ್ನು ಹಾಕ್ತಾಯಿದ್ದೀನಿ. ಇದನ್ನು ನೀವು ಯಾವಾಗ ಸರ್ವ್ ಮಾಡ್ತಿರಲ್ಲ ಅವಾಗನೇ ಈ ಹೂವುಗಳನ್ನು ಈ ಫ್ರೈ ಮಾಡಿ ಇಟ್ಕೊಂಡಿರೋದನ್ನು ಅವಾಗ ಹಾಕ್ಬೇಕ್ರಿ. ಒಮ್ಮೆಲೆ ಗ್ರೇವಿಯಾಗಿ ಹಾಕೋಣ. ಇವು ತುಂಬಾ ಸಾಫ್ಟ್ ಆಗ್ತಾವೆ ರೀ. ಫಸ್ಟೇ ಹಾಕಿಡಬಾರ್ದು. ನೀವು ಊಟ ಮಾಡೋ ಮುಂದೆ ಹಾಕ್ಕೊಂಡು ಮಾಡಬೇಕು. ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕ್ರೀಮನ್ನು ಹಾಕ್ತೀನಿ. ನೀವು ಇದ್ರೆ ಹಾಕ್ರಿ, ಇಲ್ಲಂದ್ರೂ ಬಿಡ್ರಿ. ಟೇಸ್ಟ್ ಚೆನ್ನಾಗಿ, ಅಥವಾ ನೀವು ಕೆನೆ ಇದ್ರೆ ಕೆನೆನೂ ಬೀಟ್ ಮಾಡಿ 1 ಸ್ಪೂನು ಹಾಕ್ಬೋದು. ಅದೇ ಟೇಸ್ಟೇ ಬರ್ತದೆ ರೀ. ಈಗ ಇದು ಹೊಸ ಥರದ ಪಲ್ಯ ರೆಡಿ ಆಗ್ಯದ್ರಿ. ಇದು ರೊಟ್ಟಿ, ಚಪಾತಿ, ಕುಲ್ಚ, ಬಿಸಿ ಬಿಸಿ ಅನ್ನ ಎಲ್ಲದಕ್ಕೂ ತುಂಬಾ ಟೇಸ್ಟಿಯಾಗಿ ಹತ್ತದ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಇದನ್ನು ನೀವು ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.